ಮಿಸ್ಟರ್ ರಾಥೋಡ್, ಈ ವಾರದಲ್ಲಿ 3 ಕಡೆ ಬಾಂಬ್ ಬ್ಲಾಸ್ಟ್ ಆಗಿದೆ, 2 ಕಿಡ್ನಾಪ್ ಆಗಿದೆ. ಮಾಫಿಯಾದವರು ಪೊಲೀಸ್ನವರಿಗೆ ಫೋನ್ ಮಾಡ್ತಾ ದೀಪಾವಳಿ ಆಚರಿಸ್ತಾ ಇದ್ದಾರೆ. ಪೇಪರ್ನವರು ನಮ್ಮನ್ನ ಬಾಯಿಗೆ ಬಂದ ಬೈದ್ ಬರಿತಾ ಇದ್ದಾರೆ. ಐಸೆ, ನಿಮಗೆ ರೆಸ್ಪಾನ್ಸಿಬಿಲಿಟಿ ಕೊಟ್ಟನಲ್ಲ, ಇದುವರೆಗೂ ಏನ್ ಮಾಡಿದಿರ ನೀವು? ಐ ಅಂಡರ್ಸ್ಟ್ಯಾಂಡ್ ಯುವರ್ ಫೀಲಿಂಗ್ ಸರ್. ನಂಗೊಂದು ಸ್ಟ್ರಾಂಗ್ ಡೌಟ್ ಇದೆ. ನಮ್ ಡಿಪಾರ್ಟ್ಮೆಂಟ್ ನಿಂದಲೇ ಯಾರೋ ಆ ಮಾಫಿಯಾ ಗ್ಯಾಂಗ್ ಇನ್ಫಾರ್ಮೇಶನ್ ಕೊಡ್ತಾ ಇದ್ದಾರೆ ಸರ್. ರೇ, ತಪ್ಪಿಸ್ಕೊಳಕ್ ಏನನ್ನ ಹೇಳ್ಬೇಡಿ. ನಮ್ಮ ಡಿಪಾರ್ಟ್ಮೆಂಟ್ ಮೇಲೆ ಅದ್ ಹೇಗ್ರಿ ಅನುಮಾನ ಪಡ್ತೀರಾ? ಮೊನ್ನೆ ಅಮ್ಯುನಿಷನ್ ಎಕ್ಸ್ಚೇಂಜ್ ಆಗ್ತಾ ಇದೆ ಅಂತ ಮೆಸೇಜ್ ಬಂತು. ನಾನು ಅಲ್ಲಿಗೆ ಹೋದಾಗ ನಮ್ಮ ಮೇಲೆ ಅಟ್ಯಾಕ್ ಮಾಡಿದ್ರು. ನಾವು ಚಾರ್ಜ್ ಮಾಡಿದ್ವಿ, ತಪ್ಪಿಸ್ಕೊಂಡ್ರು. ಪ್ರತಿ ಸಾರಿನೂ ಹೀಗೆ ಆಗ್ತಾ ಇದೆ ಸರ್. ಇದರಿಂದ ಗೊತ್ತಾಗತ್ತೆ ನಮ್ ಡಿಪಾರ್ಟ್ಮೆಂಟ್ನವರೇ ಯಾರು ಮೆಸೇಜ್ ಕೊಡ್ತಾ ಇದ್ದಾರೆ ಅಂತ. ಐ ಸಿ. ಯಾರ ಮೇಲೆ ಡೌಟ್ ನಿಮ್ಗೆ? ಅದೇ ಸರ್, ಗೊತ್ತಾಗ್ತಾ ಇಲ್ಲ. ಮತ್ತೆ ಅದೇ ಆನ್ಸರ್. ಐ ಆಮ್ ಸಿಕ್ ಆಫ್ ದಿಸ್ ಮಿಸ್ಟರ್ ರಾಥೋಡ್. ನೀವೇನ್ ಮಾಡ್ತೀರೋ ನನಗೆ ಗೊತ್ತಿಲ್ಲ ರೀ. ಆದಷ್ಟು ಬೇಗ ಕಲ್ಪಿಟ್ನ ಕಂಡಿಡಿದು ಮಾಹಿತಿ ಕೊಡ್ಬೇಕು. ಇಲ್ಲ ಹೋದ್ರೆ ಈ ಜವಾಬ್ದಾರಿನ ಬೇರೆಯವ್ರು ವಹಿಸಬೇಕಾಗತ್ತೆ. ಎಸ್ ಸರ್. ಸರ್, ನನ್ನ ಕೆಲ್ಸದ ವಿಷಯ ಇನ್ನು 2 ದಿನ ಉಳಿದಿರೋದು. ಜೋಬಲ್ ಬೇರೆ ಇಷ್ಟೇ. ಬಿಆರ್ಪಿ ಸರ್, ನೋ ಬಿಪಿ, ಬಿಂದಾಸ್ ಆಗಿರ್ಬೇಕು. ಸರ್, ನಾನು ಕೊಟ್ಟಿ 10 ಡೇಸ್ ಅಲ್ಲಿ ಇನ್ನು 1 ದಿನ ಬಾಕಿ ಇದೆ. ಅಷ್ಟು ಬೇರೆ ಕೆಲಸ ಕೊಡಿಸ್ಬಿಡ್ತಿದ್ರಲ್ಲ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಕೆಲಸ ಮಾಡ್ತೀಯಾ? ಏನ್ ಸರ್ ಹಿಂಗ್ ಕೇಳ್ಬಿಟ್ರಿ? ನನ್ಗೀಗ ತಾನೇ ಲವ್ ಬೇರೆ ಸೆಟ್ ಆಗಿದೆ. ಅವಳು ಹೆಂಗಿದ್ದಾಳೆ ಗೊತ್ತಾ ಸರ್? ಕಂಟ್ರೋಲ್ ನೋಡ್ಬೇಕು ಸರ್. ಅವಳನ್ನ ಈ ಭೂಮಿಗೆ ಪ್ರೊಡ್ಯೂಸ್ ಮಾಡಿದ ಪ್ರೊಡ್ಯೂಸರ್ಗೆ ಹ್ಯಾಟ್ಸ್ ಆಫ್. ಶಟ್ ಅಪ್. ನನಗೆ ಲವ್ ಗಿವು ಇಂತ ಬೇಜವಾಬ್ದಾರಿ ಮಾತುಗಳು ಬೇಕಾಗಿಲ್ಲ. ಸರ್, ನೀವ್ ನನ್ ಗಾಡ್ ಫಾದರ್. ನಿಮ್ಗೆ ನನ್ನ ಎಲ್ಲ ವಿಷಯನೂ ಹೇಳ್ಬೇಕು. ನಾಳೆ ನನ್ನ ಲವರ್ ಅಪ್ಪ, ಅದೇ ನಮ್ಮ ಮಾವ, ನೀನೇನ್ ಮಾಡ್ತೀವಿ ಅಂತ ಕೇಳಿದ್ರೆ ಹೆಮ್ಮೆಯಿಂದ ಹೇಳ್ಕೋಬೇಕು ಸರ್. ಆ ರೇಂಜಲ್ಲಿ ಕೆಲಸ ಕೊಡಿ ಸರ್, ಮಾಡ್ತೀನಿ. ಕೊಡ್ತೀನಿ, ಆ ಥರದ್ದೇ ಕೆಲಸ ಕೊಡ್ತೀನಿ. ಏನ್ ಕೆಲಸ ಸರ್? ಒಂದ್ ದಿವಸ ನೀನೊಬ್ಬ ಕಾನ್ಸ್ಟೇಬಲ್ಗೆ 100 ರೂಪಾಯಿ ಕೊಟ್ಟು ನಾನು ಎಲ್ಲಿದ್ದೀನಿ ಅಂತ ತಿಳ್ಕೊಂಡೆ ಅಲ್ಲ? 100 ರೂಪಾಯಿ ಕೊಟ್ಟಿದ್ದಕ್ಕೆ ನೀವ್ ಎಲ್ಲಿದ್ದೀರಾ ಅಂತ ಹೇಳಿದ್ರು. ಇನ್ನೊಂದು 1,00,000 ರೂಪಾಯಿ ಹೊಡೆದ್ಬಿಟ್ರೆ ನಿಮ್ ಡಿಪಾರ್ಟ್ಮೆಂಟ್ ಸೀಕ್ರೆಟ್ಸ್ ಎಲ್ಲ ಹೇಳ್ಬಿಡ್ತಾರೆ. ನೀನ್ ಹೇಳ್ದಾಗೆ ನಮ್ ಡಿಪಾರ್ಟ್ಮೆಂಟ್ ನಲ್ಲಿ ಕೆಲವರು ದುಡ್ಡಿಗೆ ಆಸೆ ಪಟ್ಟು ಒಂದು ಮಾಫಿಯಾ ಗ್ಯಾಂಗ್ ಇನ್ಫಾರ್ಮೇಶನ್ ಕೊಡ್ತಾ ಇದ್ದಾರೆ. ನಿನಗೆ ಸಲೀಂ ಡಿ ಕಿಶೋರ್ ಗೊತ್ತಾ? ನಮ್ ದೇಶದಲ್ಲಿ ಈ ಒಳ್ಳೆಯವ್ರಿಗಿಂತ ಈ ಕೆಟ್ಟ ನನ್ ಮಕ್ಳು ಟೆರರಿಸ್ಗಳೇ ಚೆನ್ನಾಗಿ ಗೊತ್ತು. ಹೆಸರು ಕೇಳಿದೀನಿ, ಪೇಪರ್ನು ಓದಿದ್ದೀನಿ. ಸರ್, ಅಪ್ಪಿ ತಪ್ಪಿ ನೀವು ನಮ್ಮನ್ನೆಲ್ಲ ತಗಲಾಕ್ಬಿಡ್ಬೇಡಿ. ನೀನ್ ಆ ಗುಂಪಿಗೆ ಸೇರ್ಬೇಕು. ಸರ್, ಏನ್ ಮಾತಾಡ್ತಿದ್ದೀರಾ ಸರ್ ನೀವು? ನಮ್ ಪೊಲೀಸ್ ಇನ್ಫಾರ್ಮರ್ ಆಗಿ ಸೇರ್ಬೇಕು. ಅವ್ರ ವಿಷಯಗಳನ್ನ ಪಿನ್ ಟು ಪಿನ್ ಡೀಟೇಲ್ ಆಗಿ ನನಗೆ ಹೇಳ್ಬೇಕು. ಮಾಡ್ತೀಯಾ? ನಾನ್ ಮಾಡೋ ಕೆಲ್ಸ ನನ್ ಲವರ್ಗೂ ಅವ್ರ ಅಪ್ಪನ್ಗೂ ಖುಷಿ ಕೊಡುತ್ತೆ ತಾನೆ? 100% ಖುಷಿ ಕೊಡುತ್ತೆ. ಹಾಗಾದ್ರೆ ಮಾಡ್ತೀನಿ ಸರ್. ಗುಡ್. ಶಿವ, ದಿಸ್ ಇಸ್ ಅ ಲೈಫ್ ಅಂಡ್ ಡೆತ್ ಕ್ವಶನ್. ಒಂದ್ ಚೂರ್ ಡೌಟ್ ಬಂದ್ರು ನಿನ್ ಜೀವ ನಿನ್ ಕೈಲಿ ಇರೋದಿಲ್ಲ. ಇಟ್ಸ್ ವೆರಿ ರಿಸ್ಕಿ. ನನ್ ಲೈಫೇ ರಿಸ್ಕ್ ಅಲ್ಲಿ ಕಳೆದಿದ್ದೀನಿ. ಇದೆಲ್ಲ ರಿಸ್ಕ್ ಅಲ್ಲ ಸರ್, ಥ್ರಿಲ್. ಗುಡ್. ಈಗ್ಲಿ ನಾನು ನಿನ್ ಡ್ಯೂಟಿ ಸ್ಟಾರ್ಟ್. ಆದ್ರೆ ಒಂದು, ನಮ್ಮಿಬ್ರನ್ ಬಿಟ್ಟು 3ನೇವ್ರಿಗೆ ವಿಷಯ ಗೊತ್ತಾಗಬಾರ್ದು. ನಿನ್ ಲವರ್ ಕೂಡ. ಪ್ರೊಫೆಷನಲ್ ಸೀಕ್ರೆಟ್ ಅಂಡ್ ಇಟ್ಸ್ ಅ ಜೆಂಟಲ್ಮ್ಯಾನ್ಸ್ ಅಗ್ರಿಮೆಂಟ್. ಓಕೆ? ಮಾತ್ ಕೊಟ್ಟ ಮೇಲೆ ಮುಗೀತು. ಬಲಗೈ ಮಾಡೋ ಕೆಲಸ ಎಡಗೈ ಗೊತ್ತಾಗಲ್ಲ. ಜೆಂಟಲ್ಮ್ಯಾನ್ಸ್ ಅಗ್ರಿಮೆಂಟ್. ಬಿ ಹ್ಯಾಪಿ ಸರ್, ನೋ ಬಿಪಿ, ಬಿಂದಾಸ್ ಆಗಿರ್ಬೇಕು. ಗುಡ್, ವೆರಿ ಗುಡ್. ಇವತ್ತು ನಾನು ಫುಲ್ ದಿಲ್ಖುಷ್. ಯಾಕೆಂದ್ರೆ ನಿನ್ನೆವರೆಗೂ ಪೊಲೀಸ್ನವರು ನನ್ನಿಂದ ಬಿದ್ದಿದ್ರು. ಈ ಕಳ್ಳ ಪೊಲೀಸ್ ಜೂಟಾಟಾಡಿ ನನಗೂ ಬೇಜಾರಾಗೋಗಿತ್ತು ಸರ್. ಇವತ್ತು ನಾನ್ ಪೊಲೀಸ್ನವ್ರ ಜೊತೆ ಸೇರಿ ಕಳ್ಳ ನಡೀತಿದ್ದೀನಿ ಅಂದ್ಮೇಲೆ ಸೂಪರ್ ಸರ್, ಸೂಪರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನೀವಿಲ್ಲ ರೀ. ಏಮ್ ರೆಡ್ಡಿಗಾರು? ಓ ಕಿಟಣ್ಣ, ನಮಸ್ಕಾರ. ಕರ್ನಾಟಕಕ್ಕೆ ಬಂದ್ ಬೇಜಾನ್ ಕಮಾಯ.
ಬೊಂಬಾಟ್ ಬಿಸ್ನೆಸ್ ಏನ್ ಬಿಸ್ನೆಸ್ ಏನೋ ಕಿಟ್ಟಣ, ರಿಜಿಸ್ಟ್ರೇಷನ್ ಎಲ್ಲ ನಿಂತು ಹೋಗಿದೆ. ರಿಯಲ್ ಎಸ್ಟೇಟ್ ಬಿಸ್ನೆಸ್ ಅಂತೂ ಬಿದ್ದೆ ಹೋಗಿದ್ಯಲ್ಲಪ್ಪ. ಸುಳ್ಳು ಹೇಳ್ತೀಯ ಬೇಡ ಕಿಟ್ಟಣ, ಏನು ಮಾಡ್ಬೇಡ ಕಣಯ್ಯ. ನಿನಗೆ ಕೊಟ್ಟ ಟೈಮ್ ಮುಗ್ದೋಯ್ತು. ಡಾಕ್ಯುಮೆಂಟ್ಸ್ ಕೇಳು, ಕೊಡ್ಲಿಲ್ಲ ಅಂದ್ರೆ ಮುಗಿಸ್ಬಿಡು ಅಂತ ಹೇಳಿದಾರೆ ರೆಡಿ. ಅಲ್ಲ ಕಿಟ್ಟಣ, ಹೆಬ್ಬಾಳ್ ಸೈಟ್ಗಳನ್ನು ಬಿಟ್ಕೊಟ್ಟೆ, ಎಲೆಕ್ಟ್ರಾನಿಕ್ ಸಿಟಿ ಸೈಟ್ಗಳನ್ನು ಬಿಟ್ಕೊಟ್ಟೆ, ಈ ಅಪಾರ್ಟ್ಮೆಂಟ್ ಅಲ್ಲಿ 4 ಫ್ಲೋರ್ಗಳನ್ನು ಬಿಟ್ಕೊಟ್ಟೆ. ಪೂರಾ ಬಿಲ್ಡಿಂಗ್ ನ ಕೊಡು ಅಂದ್ರೆ ಎಲ್ಲಿಂದ ಕೊಡ್ಲಿ ಕಿಟ್ಟಣ? ನೀನ್ ತಂದ್ ಕೊಡೋದು ಬೇಡ, ನಾವ್ ಇಸ್ಕೊಳ್ಳೋದು ಬೇಡ. ನಿನ್ನ ಮೇಲೆ ಕಳಿಸಿ ನಾವೇ ತಗೋತೀವಿ. ಓಯ್! ಓಯ್, ನೀನು ಹೊಡೆದ್ಬಿಟ್ಯಾ? ತಪ್ಪಾಗ್ಬಿಟ್ಟೆ ಕಣ. ನೀನ್ ಹೊಡೆಯೋಕ್ ಮುಂಚೆ ನಾ ಹೊಡೆದ್ರೆ ಅದು ರೌಡಿಸಮ್, ನೀವು ಹೊಡೆದಾದ್ಮೇಲೆ ನಾನು ಹೊಡೆದ್ರೆ ಹೀರೋಯಿಸಮ್. ನೀನೇನ್ ದೊಡ್ಡ ಪಂಟ. ಏನೋ ಹೊಟ್ಟೆಗೆಲ್ಲ ತಿಂತ್ಯಾ? ಕೈ ಕೊಡು. ಹುಚ್ಚು ನನ್ನ ಮಗನಪ್ಪ. ಏನ ದೊಡ್ಡ ದಾರಾ ಸಿಂಗ್ ತರ ಲುಕ್ ಕೊಡ್ತಾ ಇದೀಯಾ? ನೀನ್ ಎಷ್ಟಾದ್ರೂ ಹೊಡಿಯಮ್ಮ, ನಾ ಹೊಡ್ಸ್ಕೊಂತೀನಿ. ಆದ್ರೆ ನಾವು ಒಂದೇ ಒಂದು. ಹೊಟ್ಟೆ ಏನೋ ತಿಂತ್ಯಾ? ಎಷ್ಟು ಹೊಡೆದ್ರು ಮಾತಾಡ್ತೀಯಲ್ಲೋ? ಮೊದಲು ಗಾಂಧಿಗಿರಿನಮ್ಮ, ನಡೀಲಿಲ್ಲ. ದಾದಾಗಿರಿ. ನಮ್ ಬಾಸ್ಗೆ ಹೊಡೆದೆ. ಡೈರೆಕ್ಟ್ ಆಗಿ ಮ್ಯಾಟ್ರ್ ಬಂದೆ. ಗುಡ್ ಬಾಯ್. ಡಿ ಹತ್ರ ಕರ್ಕೊಂಡು ಹೋಗು, ಹೇಳ್ತೀನಿ. ನನ್ನನ್ನ ಡಿ ಹತ್ರ ಕರ್ಕೊಂಡು ಹೋಗು ಅಂತ ಹೇಳಿದ್ನಲ್ಲ. ಏನಾಯ್ತು? ನಾಳೆ ಸರ್ ಒಂದೇ ಒಂದು ಗುನ್ನ ಕೊಟ್ಟೆ, ಕಳೆದೋಗ್ಬಿಟ್ಟ. ಮೈಂಡ್ ಬ್ಲಾಕ್ ಆಗಿದೆ. ಎದ್ದೇಳಕ್ಕೆ ಮಿನಿಮಮ್ 3 ದಿನ ಬೇಕು ಸರ್. ಯಾರು ನೀನು? ನಿಮ್ ಫ್ಯಾನ್ ಬಾಸ್. ಕೆಲವ್ರಿಗೆ ಈ CM, PM, ಫಿಲ್ಮ್ ಸ್ಟಾರ್ಸ್, ದೊಡ್ಡ ಬಿಸ್ನೆಸ್ ಮ್ಯಾಗ್ನೆಟ್ ಆಗ್ಬೇಕು ಅಂತ ಇಷ್ಟ ಇರುತ್ತೆ. ಆದ್ರೆ ನನಗೆ ನಿಮ್ ತರ ಡಾನ್ ಆಗ್ಬೇಕು ಅಂತ ಇಷ್ಟ. ಅದಕ್ಕೆ ನಾನು ನಿಮ್ ಫ್ಯಾನ್ ಆಗ್ಬಿಟ್ಟಿದ್ದೀನಿ ಬಾಸ್. ಈ ಚಪ್ಪರ್ ನನ್ ಮಗ 1 ವರ್ಷದಿಂದ ಡಿನ ಪರಿಚಯ ಮಾಡಿಸು ಅಂತ ಕೇಳಿದಕ್ಕೆ ಮಾಡಿಸ್ತೀನಿ ಅಂತ ಕಾಗೆ ಹರಿಸ್ತಿದ್ದ. ನಾನು ಸುಮ್ಮನೆ ಇದ್ದೆ. ನನ್ ಕೈಲಿ ರೋಲ್ ಕಾಲ್ ಮಾಡ್ತಿದ್ದ ಬಾಸ್. ಅದಕ್ಕೆ ಇವತ್ತು ಡಿ ಹತ್ರ ಕರ್ಕೊಂಡೋಗಿ ನನ್ನನ್ನ ಪರಿಚಯ ಮಾಡಿಸು ಅಂತ ಕಂಡೀಷನ್ ಹಾಕಿದಕ್ಕೆ ಅವನೇನಂದ ಗೊತ್ತಾ? ನೀನ್ ಡಿ ಅಂತ ಪುಡಂಗಿನ ಅಂದ. ತಡ್ಕೊಳಕಲ್ಲ, 1 ಕೊಟ್ಟೆ, ಅಲ್ಲೇ ಫ್ಲಾಟ್. ನೀ ನನ್ನ ಫ್ಯಾನ್ ಅಂತ ಹೇಗ್ ನಂಬೋದು? ನೀವ್ ನಂಬಲೇಬೇಕು. ನಿಮ್ ಹೆಸರನ್ನ ನನ್ ಕೈ ಮೇಲೆ ಹಾಕ್ಸ್ಕೊಂಡಿದ್ದೀನಿ, ಡಿ ಅಂತ.
ಬಾಸ್ ನಾನು ನಿಮ್ ಫ್ಯಾನ್ ಆಗಿದ್ದು. ಇಲ್ಲಿ ನೋಡಿ, ಎದೆ ಮೇಲುಡಿ, ಎದೆ ಒಳಗುಡಿ, ಇದನ್ನ ಅಲ್ಸಕ್ಕಾಗಲ್ಲ. ಈ ನಿಮ್ ಸೋಡಾ, ಸಾರಾಯಿ, ಆಸಿಡ್ ಏನ್ ಹಾಕಿದ್ರೆ ಅಲ್ಸಕ್ಕಾಗಲ್ಲ. ನಾನ್ ಸತ್ರು ಇದು ನನ್ನ ಜೊತೆ ಬರುತ್ತೆ. ಈಗ ಗೊತ್ತಾಯ್ತಾ ಬಾಸ್, ನಾನ್ ನಿಮ್ಗೆಂತ ಫ್ಯಾನ್ ಅಂತ? ಗುಡ್. ಇನ್ನೂ ನಂಬಿಕೆ ಬರ್ಲಿಲ್ವಾ? ಏಕಲವ್ಯನ್ ತರ ನನ್ನೇ ಪೂಜಿಸ್ತಾ ಅಭಿಮಾನಿಸ್ತಾ ಇದೀಯಾ? ತಗೋ, ಅವನು ಬೆರಳು ಕೊಟ್ಟ, ನೀನ್ ನನಗೆ ಬಲ್ಗೈ ಕೊಡು. ಶೂಟ್ ಮಾಡ್ಕೊ. ಶೂಟ್. ಎದುರು ಬಿಟ್ಯಾ? ಅಯ್ಯ ಕಾಂಜಿ ಪಿಂಜಿ ನನ್ ಮಕ್ಳ, ಯಾವನು ಸ್ಟಡಿ ಇಲ್ವಲ್ರು? ಅಲ್ಲ, ಯಾವನೋ ಗೊತ್ತಿದಿರೋ ವ್ಯಕ್ತಿ ನಿಮ್ ಜಾಗ ಬಂದಿದ್ರೆ ಅಂದ್ಮೇಲೆ ಯಾವ ರೇಂಜ್ ಅಲ್ಲಿ ಅಲರ್ಟ್ ಆಗಿರ್ಬೇಕು. ಹೈ, ಏನ್ ಬಾಸ್, ಬಾರ್ ನಲ್ಲಿರೋನೆಲ್ಲ ಬಾಡಿ ಗಾರ್ಡ್ ಮಾಡ್ಕೊಂಡ್ರೆ ಇದೇ ಆಗೋದು. ಯಾಕೆ ಬಾಸ್ ಟೆನ್ಷನ್ ಆಗ್ಬಿಟ್ರಾ? ನಾನೆಲ್ಲಾದ್ರೂ ನಿಮ್ಮನ್ನ ಶೂಟ್ ಮಾಡ್ತೀನಾ? ನಾನ್ ನಿಮ್ ಅಭಿಮಾನಿ ಬಾಸ್, ನಿಮ್ ಫ್ಯಾನು. ಶೂಟ್ ಮಾಡ್ಕೋ, ರೂಟ್ ಚೇಂಜ್ ಮಾಡಬೇಡ. ಗುರಿ ಮಿಸ್ ಆಗಿಲ್ಲ, ನಾನೇ ಬೇಕು ಅಂತ ಮಿಸ್ ಮಾಡ್ಕೊಂಡೆ. ಕೈ ಕಳ್ಕೊಂಡು ನಿಮ್ ಸೇವೆ ಮಾಡ್ದೆ, ಒಂದ್ ಬೆಗ್ಗರ್ ತರ ಸೈಡ್ಲಿ ಕೂತಿರೋ ಬದಲು ಈ ಬಾಡಿನ ನಿಮ್ಗೆ ಒಪ್ಸ್ಬಿಟ್ರೆ ಹೇಗೂ ನಿಮ್ಮನ್ನ ನೋಡಾಯ್ತು, ನನ್ ಜಿಂದಗಿ ಸಾರ್ಥಕ ಆಯ್ತು. ಅದಕ್ಕೆ ಒಂದೇ ಒಂದ್ ಬುಲೆಟ್ ಉಳಿಸಿದೀನಿ. ತಗೊಳ್ಳಿ ಬಾಸ್, ನೀವೇ ನಿಮ್ ಕೈಯಾರ ನನ್ನ ಶೂಟ್ ಮಾಡಿ. ತಗೊಳ್ಳಿ, ಕಮಾನ್, ಶೂಟ್ ಮೀ. ನಿನ್ನಂತ ಪವರ್ಗೋಸ್ಕರ ನಾನು ಇಷ್ಟು ದಿವಸ ಕಾಯ್ತಾ ಇದ್ದೆ. ನೀನ್ ನಂಗೆ ಇಷ್ಟ ಆಗ್ಬಿಟ್ಟೆ, ತುಂಬಾ ಇಷ್ಟ ಆಗ್ಬಿಟ್ಟೆ. ಇನ್ಮೇಲಿಂದ ನೀನೇ ನಂಗೆ ರೈಟ್ ಹ್ಯಾಂಡ್.